ಈ ಬಾರಿ ಬಿಗ್ ಬಾಸ್ನಲ್ಲಿ ವಿಜೇತರಾದಂತಹ ಗಿಲ್ಲಿ ಸಹಸ್ಪರ್ಧಿಗಳ ಜೊತೆ ಭರ್ಜರಿ ಪಾರ್ಟಿಯನ್ನು ಮಾಡಿದ್ದಾರೆ. ಗಿಲ್ಲಿಯ ಗತ್ತು, ಬಿರಿಯಾನಿಯ ಗಮ್ಮತ್ತು ಜೋರಾಗಿತ್ತು. ಈ ಬಿರಿಯಾನಿಯನ್ನು ಮಾಡಿದಂಥವರು ನಮ್ಮ ಮೈಸೂರಿನವರು. ರುಚಿ ಮೆಸ್ ಅಂತೇಳಿ ದೇವರಾಜ್ ಮೊಹಲ್ಲಾದಲ್ಲಿರುವಂಥದ್ದು. ನಾನೀಗ ಅದೇ ರುಚಿ ಮೆಸ್ನಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು, ಈ ಒಂದು ರುಚಿ ಮೆಸ್ನಲ್ಲಿ ಪ್ರತಿನಿತ್ಯ ನೂರಾರು ಜನರು ಇಲ್ಲಿಗೆ ಬರ್ತಾರೆ. ಆ ಬಿರಿಯಾನಿ ಏನು ಗಮ್ಮತ್ತಾಗಿತ್ತು ಅದರ ಸವಿಯನ್ನು ಸವಿತಾರೆ. ಇಡೀ ರಾಜ್ಯದಲ್ಲೇ ಅತ್ಯಂತ ಹೆಸರುವಾಸಿಯಾಗಿರುವಂತಹ ರುಚಿ ಮೆಸ್ನ ಈ ಮೆನು ಏನಿದೆ ಸಾಕಷ್ಟು ಎಲ್ರಿಗೂ ಸಹ ಇಷ್ಟವಾಗುವಂಥದ್ದು. ನೀವು ನೋಡ್ತಾ ಇರ್ಬೋದು, ಮಟನ್ ಬಿರಿಯಾನಿ ಇವೆಲ್ಲವನ್ನೂ ಸಹ ಆ ಪಾರ್ಟಿಯಲ್ಲಿ ನೀಡಲಾಗಿತ್ತು. ಹೀಗಾಗಿಯೇ ಗಿಲ್ಲಿಯ ಗತ್ತು ಜೊತೆಗೆ ಬಿರಿಯಾನಿಯ ಗಮ್ಮತ್ತು ಎಲ್ಲರನ್ನ ಆಕರ್ಷಿಸಿತು. ಎಲ್ಲರಲ್ಲೂ ಸಹ ಒಂದು ಬಾಯಲ್ಲಿ ನೀರು ತರಿಸುವಂತಹ ಈ ಒಂದು ಬಿರಿಯಾನಿ ಏನಿತ್ತು ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು. ಪಾರ್ಟಿ ಸಹ ಭರ್ಜರಿಯಾಗಿತ್ತು. ಮೈಸೂರಿನ ದೇವರಾಜ್ ಮೊಹಲ್ಲಾದಲ್ಲಿರುವಂತಹ ರುಚಿ ಮೆಸ್ ಏನಿದೆ ಅವರು ಈ ಒಂದು ಬಿರಿಯಾನಿಯನ್ನು ಮಾಡಿಕೊಟ್ಟಿದ್ರು. ಸೊ ಆ ಒಂದು ರುಚಿ ಮೆಸ್ನ ಮಾಲೀಕರಾದಂತಹ ಸಂತೋಷ್ ನಮ್ಮ ಜೊತೆಗಿದ್ದಾರೆ. ಸರ್, ಏನು ಗಿಲ್ಲಿ ವಿಜೇತರಾಗಿದ್ರು, ಒಂದು ಪಾರ್ಟಿಯನ್ನು ಕೊಟ್ಟಿದ್ರು, ಸಾಕಷ್ಟು ಗಮ್ಮತ್ತಾಗಿತ್ತು. ಏನೆಲ್ಲ ಒಂದು ಮೆನುವನ್ನು ತಾವಲ್ಲಿ ಮಾಡಿಕೊಟ್ಟಿದ್ರಿ? ಮಟನ್ ಪಲಾವ್ ಮಾಡಿದ್ವಿ ಸರ್, ಹಾಗೆ ಕಾಲ್ ಪಲಾವ್, ಸ್ಪೆಷಲಾಗಿ ಕಾಲ್ ಪಲಾವ್ ಮಾಡಿದ್ವಿ, ಹಾಗೆ ಮಟನ್ ಚಾಪ್ಸ್ ಮಾಡಿದ್ವಿ ಸರ್ ಅವ್ರಿಗೋಸ್ಕರ. ಸೊ ಹೇಗೆ ಈ ಪಾರ್ಟಿಗೆ ತಮಗೆ ಕೊಡಿ ಅಂತ ಹೇಳಿದ್ರು? ಸರ್, ನಮಗೆ ಕಲರ್ಸ್ ಕನ್ನಡದಲ್ಲಿ ನಮ್ಮ ಸ್ನೇಹಿತರೊಬ್ಬರು ಇದ್ದಾರೆ, ಅವ್ರ ಕಡೆಯಿಂದ ನಮಗೆ ಇನ್ವೈಟ್ ಮಾಡಿದ್ರು. ನಾವು ಹೋಗಿ ಮಾಡ್ಕೊಟ್ಟಿವಿ ಸರ್. ತುಂಬ ಹೋಟ್ಲುಗಳಿದೆ, ನೂರಾರು ಹೋಟ್ಲಿದೆ. ಅದ್ರಲ್ಲಿ ನಮ್ಮನ್ನ ಹುಡುಕಿ ಚೂಸ್ ಮಾಡಿ ಕರ್ಕೋಗಿದ್ರು ಸರ್, ಮಾಡ್ಕೊಟ್ಟಿದ್ರು. ನಿಮ್ಮನ್ನೇ ಯಾಕೆ ಸೆಲೆಕ್ಟ್ ಮಾಡಿದ್ದು ಅಂತೇಳಿ? ಅವರು ನಮ್ಮ ಹೋಟ್ಲಲ್ಲಿ ತುಂಬ ಸಲ ಟೇಸ್ಟ್ ಮಾಡಿದ್ದಾರೆ. ಆಗ ಲಾಸ್ಟ್ ಟೈಮ್ ಅವ್ರು ತರಿಸ್ಕೊಂಡಿದ್ರು, ಅದರಿಂದ ನನ್ನ ಕರ್ಸ್ಕೊಂಡ್ರು ಸರ್. ಯಾಕಂದರೆ ತುಂಬ ಮೈಲ್ಡ್ ಆಗಿರುತ್ತೆ, ಜಾಸ್ತಿ ಖಾರ ಇರಲ್ಲ, ಮಸಾಲೆ ಇರಲ್ಲ, ಲೈಟ್ ಆಗಿರುತ್ತೆ ಫುಡ್. ಅದರಿಂದ ನಮ್ಮನ್ನ ಕರೆದು ಇದು ಮಾಡಿದ್ರು ಸರ್. ಏನೆಲ್ಲ ಫೇಮಸ್ಸು ನಿಮ್ಮಲ್ಲಿ ಅಂತ, ಮತ್ತು ಯಾರೆಲ್ಲ ಬರ್ತಾರೆ ಇಲ್ಲಿಗೆ ಅಂತ ಊಟ ಮಾಡೋಕ್ಕೆ? ಸರ್, ನಮ್ಮಲ್ಲಿ ಬಕಾಸ್ರಾ ಬಾಡುಟ ಅಂತ ಇದೆ. ಅದರಲ್ಲಿ ತಾಲಿಲಿ ನಿಮ್ಗೆ 8 ಥರ ಸ್ಟಾರ್ಟರ್ಸ್ ಬರುತ್ತೆ. ಮಟನ್ ಪಲಾವ್, ಮುದ್ದೆ, ಆಮೇಲೆ ಮಟನ್ ಚಾಪ್ಸು, ಕೈಮಾ, ಬೋಟಿ, ಫಿಶ್ಶು, ಕಬಾಬು, ಲಾಲಿಪಾಪ್ ಆ ಥರ ಬರುತ್ತೆ. ಅದು ಒಬ್ಬರು ಬೇಕಾದ್ರೆ ತಗೋಬೋದು, ನೀವು ಇಬ್ಬರು ಬೇಕಾದ್ರೆ ಶೇರ್ ಮಾಡೋದು. ಸರ್, ಇಲ್ಲಿಗೆ ನಮಗೆ ಸುಜನ್ ಲೋಕೇಶ್ ಅವರು ನಮ್ಮ ರೆಗ್ಯುಲರ್ ತರ್ಸ್ಕೊತಾ ಇರ್ತಾರೆ. ಮಾನ್ವಿತಾ ಕಾಮತ್ ಅವರು ತರ್ಸ್ಕೊತಾ ಇದ್ದಾರೆ. ಹಾಗೆ ಕುಮಾರಣ್ಣ ಇವರು ಕಾಲು ಸೊಪ್ಪು, ನಾಟಿ ಕೋಳಿ ಎಲ್ಲ ಮಾಡ್ಸ್ಕೊಂಡಿದ್ದಾರೆ ಸರ್. ಹಾಗೆ ಸಿದ್ದರಾಮಯ್ಯ ಅವರು ಮಾಡ್ಸ್ಕೊಂಡಿದ್ದಾರೆ, ತಲೆ ಮಾಂಸ ಮತ್ತು ಮಣ್ಣೀಲಿ ಮಾಡಿಸಿದ್ದಾರೆ ಅವರು. ಆ ಥರ ತುಂಬ ಇಷ್ಟಪಡ್ತಾರೆ. ಈಗ ಗಿಲ್ಲಿ ಈ ಬಿರಿಯಾನಿನ ತಿಂದು ಯಾವುದನ್ನು ತುಂಬ ಇಷ್ಟಪಟ್ಟರು ನಿಮ್ಮ ಐಟಮಲ್ಲಿ, ಹೇಗೆ ಅಂತ? ಸರ್, ಅವ್ರು ಮಟನ್ ಪಲಾವ್ ತುಂಬ ಇಷ್ಟಪಟ್ಟರು. ಮಟನ್ ಪಲಾವ್ ಇಷ್ಟಪಟ್ಟು ತಿರ್ಗಾ ಇನ್ನೊಂದ್ಸಲಿ ನನ್ನ ಕೈಲಿ ತರಿಸಿ ಹಾಕ್ಸ್ಕೊಂಡ್ರು. ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂದರು. ಮಟನ್ ಪಲಾವ್, ಮಟನ್ ಚಾಪ್ಸ್, ಹಾಗೆ ಕಾಲು ಪಲಾವ್ ತಿಂದರು. ಅದು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ತುಂಬ ಖುಷಿಪಟ್ಟರು. ಅವರಲ್ಲದೆ ತುಂಬ ಎಲ್ಲ ಕಂಟೆಸ್ಟೆಂಟ್ಗಳು 2 ಸಲ ಹಾಕೊಂಡು ತಿಂದರು ಸರ್. ತುಂಬ ಖುಷಿಯಾಗಿದೆ, ನೋಡೋಕ್ಕೆ ಖುಷಿ ಆಗ್ತು. ಹೇಗಿತ್ತು ಅಲ್ಲಿ ವಾತಾವರಣ ಅಂತ ಪಾರ್ಟಿದು? ಅದೆಲ್ಲ ತುಂಬ ಖುಷಿಯಾಗಿ ಊಟ ಮಾಡಿದ್ರು. ಈಸಿಯಾಗಿ ತಿಂದರು ಅವರು. ಯಾಕಂದರೆ ಯಾರು ತಟ್ಟೆ ಮೇಲೆ ಬಿಡಲಿಲ್ಲ, ಎಲ್ಲ ಖಾಲಿ ಮಾಡಿದ್ರು, ಎಲ್ಲ ಈಸಿಯಾಗಿ ತಿಂದರು. ಎಲ್ಲ ತುಂಬ ಚೆನ್ನಾಗಿದೆ ಅಂದರು. ಅವರು ಸುಧೀರ್ ಅವರು ಇದ್ದರು, ರಘುವರು ಇದ್ದರು, ರಕ್ಷಿತಾ ಇದ್ದರು, ಆಮೇಲೆ ನಮ್ಮ ಇವರು ಕಾಕ್ರೋಚ್ ಸುಧೀರ್ ಅವರು ಇದ್ದರು, ಎಲ್ಲರೂ ಇದ್ರು ಸರ್. ವೆಜ್ ತಿನ್ನೋರು ಎಲ್ಲ ಇದ್ದರು, ನಾನ್ ವೆಜ್ ತಿನ್ನೋರು ಎಲ್ಲ ಇದ್ದರು. ಏನು ಹೇಳಿದ್ರು ನಿಮ್ಮ ರುಚಿನ ನೋಡಿದ ಮೇಲೆ ಅಂತ? ಸರ್, ಎಲ್ಲ ನನಗೆ ಊಟ ಮಾಡಿ ನನಗೆಲ್ಲ ಬೈಟ್ಸ್ಕೊಟ್ಟಿದ್ದೆ. ಅಶ್ವಿನಿ ಮೇಡಮ್ ಎಲ್ಲರೂ ಅಷ್ಟೇ ನನ್ನ ಜೊತೆ ನಿಂತ್ಕೊಂಡು ಮಾತಾಡಿದರೆ ಊಟ ಹೇಗಿದೆ ಅಂತ ಎಲ್ಲ ಬೈಟ್ಸ್ಕೊಟ್ಟು ಸರ್. ನಮಗೆ ತುಂಬ ಖುಷಿ ಆಯಿತು. ಹೌದು ಸರ್, ಎಲ್ಲಿ ಇದೆ ಏನಿತ್ತು, ಮೈಸೂರು ಬಂದ ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತ ಅಮ್ಮರೆಲ್ಲ ಎಷ್ಟು ಒಬ್ಬರು. ಈಗ ಇಲ್ಲಿದ್ದು ವಿಶೇಷತೆ ಹೇಳ್ಬೇಕಂದ್ರೆ ಅಂದರೆ ಆತ ನಾಟಿ ಸ್ಟೈಲಲ್ಲೇ ಹೋಗಿರುವಂಥದ್ದು. ಮಂಡ್ಯದಲ್ಲಿ ಸಾಕಷ್ಟು ಈ ಥರ ಬಾಡೂಟವನ್ನು ಮಾಡಿರ್ತಾನೆ. ಸೊ ಇಲ್ಲಿರುವಂಥದ್ದು ಹೇಗಿತ್ತು? ಅವ್ರು ತುಂಬ ಖುಷಿಪಟ್ಟರು ಸರ್. ಯಾಕಂದರೆ ತುಂಬ ಲೈಟ್ ಆಗಿದೆ ಅಂತರು. ಅವರ ಬ್ರದರು ಬಂದು ಊಟ ಮಾಡಿದ್ರು. ತುಂಬ ಅವರು ನಿಮ್ಮ ಹೋಟ್ಲೆಲ್ಲ ನೋಡಿದ್ದೀನಿ ವೀಡಿಯೋದಲ್ಲಿ ಅಂತ ಹೇಳಿದ್ರು. ತುಂಬ ಖುಷಿ ಆಯಿತು. ತುಂಬ ಲೈಟ್ ಆಗಿದೆ ಫುಡ್ ಅಂದ್ಬಿಟ್ಟು ಚೆನ್ನಾಗಿ 2 ಸಲ ಹಾಕ್ಸ್ಬಿಟ್ಟು ತಿಂದರು ಸರ್. ತುಂಬ ಖುಷಿ ಆಯಿತು. ಏನೋ ಹೋಟ್ಲಿಗೆ ಬರ್ತೀನಿ ಅಥವಾ ಇಲ್ಲೇನಾರು ಹೇಳಿದ್ರೆ ಹೇಗೆ ಅಂತ? ಅವರಿಲ್ಲ ಸರ್, ನೆಕ್ಸ್ಟ್ ಫ್ರೀ ಆದಾಗ ಬರ್ತೀನಿ, ಇವಾಗ ಸ್ವಲ್ಪ ಬಿಸಿ ಇದ್ದೀನಿ ಅಂದರೆ ಅದು ಫ್ರೀ ಆದಾಗ ಬರ್ತೀನಿ ಅಂತ ಹೇಳಿ ಸರ್. ನೋಡೋದ, ನಮ್ಮದು ಹೋಟೆಲ್ ಓಪನ್ ಇದೆ, ಅವ್ರಿಗೆ ಇನ್ವೈಟ್ ಮಾಡ್ತೀನಿ, ಬರ್ತಾರೆ ನೋಡೋದ ಸರ್, ಇನಾಗ್ರೇಷನ್ ಮಾಡಲಿ ಅಂತ ಸರ್. ಯಾಕಂದರೆ ಗಿಲ್ಲಿಗೆ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ. ಸೊ ಅಂತಹ ಗಿಲ್ಲಿ ಇಲ್ಲಿಂದ ಒಂದು ಮಟನ್ ಬಿರಿಯಾನಿನ ತರಿಸ್ಕೊಂಡು, ಮಟನ್ ಪಲಾವ್ನ ತರಿಸ್ಕೊಂಡು ಊಟ ಮಾಡಿರುವಂಥದ್ದು. ಹೌದು ಸರ್, ನಂಗೆ ತುಂಬ ಖುಷಿ ಆಯಿತು. ಅದರಲ್ಲಿ ಎಸ್ಪೆಷಲಿ ರಾಜೇಶ್ ಸರ್ ಅಂತ ಇದ್ದಾರೆ, ಅವರು ನಮಗೆ ತುಂಬ ಸಪೋರ್ಟ್ ಮಾಡಿದ್ರು. ಜೊತೆಗೆ ಪ್ರಭು ಶೆಟ್ಟಿ ಅಂತ ಇದ್ದಾರೆ, ಅವರು ಇನ್ಸ್ಟಾಗ್ರಾಮ್ ಬ್ಲಾಗರು, ಅವರು ತುಂಬ ಸಪೋರ್ಟ್ ಮಾಡಿ ನನಗೆ ಹೆಲ್ಪ್ ಮಾಡಿಕೊಟ್ರು ಸರ್. ತುಂಬ ಇದಾಯ್ತು, ಖುಷಿ ಆಯಿತು. ಎಷ್ಟು ಜನಕ್ಕೆ ಮಾಡಿದ್ರಿ ಅಲ್ಲಿ ಪಾರ್ಟಿಲಿಂದ? ಸರ್, 200 ಜನಕ್ಕೆ ಮಾಡಿದ್ವಿ. ಟೆಕ್ನಿಷಿಯನ್ಸು, ಆಡಿಷನ್ಸ್ ಇವರೆಲ್ಲ ಇದ್ದರು. ಆಮೇಲೆ ಇವರಿದ್ರು ಸರ್, 3 ಜನಕ್ಕೂ ಎಲ್ಲರಿಗೂ ಮಾಡಿದ್ರು, ಎಲ್ಲರಿಗೂ ಮಾಡಿಸಿದ್ರು ನಾನ್ ವೆಜ್ಜು. ಏನೆಲ್ಲ ಐಟಮ್ ಇತ್ತು ಸರ್ ಹೇಗೆ ಅಂತ? ಸರ್, ಮಟನ್ ಪಲಾವ್, ಕಾಲ್ ಪಲಾವ್, ಹಾಗೆ ಮಟನ್ ಚಾಪ್ಸು, ಹಾಗೆ ಚಿಕನ್ ಇತ್ತು ಸರ್, ಚಿಕನ್ ಫ್ರೈ ಇತ್ತು ಸರ್. ಅಂದರೆ ಇಲ್ಲಿಂದ ಮಾಡ್ಕೊಂಡು ಹೋಗಿದ್ದ ಅಥವಾ ಅಲ್ಲೇ ಮಾಡಿದ್ದಂತ? ಮೀಟ್ ಎಲ್ಲ ಮೈಸೂರಿಂದ ತಗೋದೆ ಸರ್. ಬೆಳಗ್ಗೆ ಎದ್ದು ಇಲ್ಲೇ ಕಟ್ ಮಾಡಿಸ್ಕೊಂಡು ಮೀಟೆಲ್ಲ ತಗೋಗಿ ಅಲ್ಲಿ ಮಾಡಿದೆ. ಯಾಕಂದರೆ ಬೆಂಗಳೂರಲ್ಲಿ ಈ ಥರ ಮೀಟ್ ಸಿಗಲ್ಲ, ಮೈಸೂರು ಮೀಟ್ ಸಿಗಲ್ಲ. ಅಲ್ಲೋಗಿ ಪ್ರಿಪೇರ್ ಮಾಡಿದೆ ಸರ್. ಏನು ವಿಶೇಷ ಅಂತೇಳಿ ಬೇರೆಯವ್ರಿಗೆ ಮತ್ತು ನಿಮಗೆ ನಾಟಿ ಸ್ಟೈಲ್ ಇರುತ್ತೆ ಅಂತನಾ ಅಥವಾ ರುಚಿ ಹೆಚ್ಚಾಗಿರುತ್ತೆ ಅಂತನಾ, ಹೇಗೆ ಅಂತ? ಸರ್, ನಮ್ಮಲ್ಲಿ ಎಸ್ಪೆಷಲಿ ನಮ್ಮಲ್ಲಿ ಮಸಾಲೆ ಕಡಿಮೆ ಸರ್. ಯಾಕಂದರೆ ಎಲ್ಲರಿಗೂ ಈಸಿ ಡೈಜೆಷನ್ ಆಗುತ್ತೆ. ನಮ್ಮಲ್ಲಿ ಊಟ ಮಾಡಿದ್ರೆ ಇವಾಗ ಮಧ್ಯಾಹ್ನ ಊಟ ಮಾಡಿ ರಾತ್ರಿ ಊಟ ಮಾಡೋದು. ನೀವು ಕೆಲವೊಂದು ನಾನ್ ವೆಜ್ ಹೋಟ್ಲ್ ಹೋದರೆ ಮಧ್ಯಾಹ್ನ ಊಟ ಮಾಡಿದ್ರೆ ನೀವು ರಾತ್ರಿ ಊಟ ಮಾಡೋಕ್ಕೆ ಮನಸ್ಸಾಗಲ್ಲ. ನಮ್ಮ ಹೋಟ್ಲ ಲೈಟ್ ಮಸಾಲೆ ಇರುತ್ತೆ, ಯಾವುದು ಮಸಾಲೆನೇ ಇರಲ್ಲ, ಲೈಟ್ ಆಗಿರುತ್ತೆ. ಅದರಿಂದ ತುಂಬ ಇಷ್ಟಪಟ್ಟು ಬರ್ತಾರೆ ಎಲ್ಲರೂ. ಭರ್ಜರಿ ಪಾರ್ಟಿ ಇಡೀ ರಾಜ್ಯ ನೋಡ್ತಾ ಇತ್ತು ಅದನ್ನು. ಇಡೀ ಸಾಕಷ್ಟು ಹೋಟೆಲ್ಗಳಿದ್ದಾವೆ, ತಾವು ಈಗಾಗಲೇ ಹೇಳಿದಂತೆ. ಆ ನೂರಾರು ಹೋಟೆಲ್ಗಳಲ್ಲಿ, ನಾನ್ ವೆಜ್ ಹೋಟೆಲಲ್ಲಿ ನಮ್ಮ ಮೈಸೂರಿನ ದೇವರಾಜ್ ಮೊಹಲ್ಲಾ ರುಚಿ ಮೆಸ್ನ ಹುಡುಕೊಂಡು ಬಂದಿದ್ದಾರೆ. ಹೌದು ಸರ್, ಖಂಡಿತ ತುಂಬ ಖುಷಿ ಆಯಿತು. ನಮ್ಗೆ ಇನ್ವೈಟ್ ಮಾಡಿದ ತಕ್ಷಣ ನಮಗೆ ಖುಷಿ ಆಗ್ಬಿಡ್ತು. ಯಾಕಂದರೆ ಅದು ಹೇಳೋಕ್ಕೆ ಸಾಧ್ಯ ಇಲ್ಲ. ಬೆಂಗಳೂರಲ್ಲಿ 1000 ಹೋಟ್ಲಿದೆ, ಯಾರು ಹೇಳಿದ್ರು ಮಾಡ್ಕೊಡ್ತಾರೆ. ಆದರೆ ನಮಗೆ ಚೂಸ್ ಮಾಡೋದು ನನಗೆ ತುಂಬ ಖುಷಿ ಆಯಿತು ಸರ್.
ಅಂದರೆ ಯಾಕಂದರೆ ಸೆಲೆಬ್ರಿಟಿಗಳಿಗೆ ಈಗ ಆಲ್ರೆಡಿ ಸಾಕಷ್ಟು ಜನ ಬಂದು ಊಟ ಮಾಡಿ ಹೋಗಿದ್ದಾರೆ, ಆದರೂ ಏನೋ ಒಂಥರ ಅಂದರೆ ಅಲ್ಲೇ ಹೋಗಿ ಮಾಡ್ತಾ ಇರೋವಂಥದ್ದು ಏನಾರು ಒಂದು ಸವಾಲಾಗಿತ್ತಾ ಅಥವಾ ನಿಮ್ಗೇನಾದ್ರು ಭಯ ಅಥವಾ ಈ ಥರದ್ದು ಏನಿತ್ತು? ಸರ್ ಸ್ವಲ್ಪ ಭಯ ಆಯ್ತು ಏನಾದ್ರು ಯಾಕಂದ್ರೆ ನಾನು ಇಲ್ಲಿಂದ ತಗೋಗಿದೆ ಒಂದೊಂದು ಐಟಮ್ ಮಿಸ್ ಆಗಿಬಿಡ್ತಾ ಅದೆಲ್ಲ ಒಂದು ಸ್ವಲ್ಪ ಭಯ ಇರುತ್ತಲ್ಲ. ಆದರೆ ಎಲ್ಲ ತಗೋಗಿದೆ ಏನು ತೊಂದರೆ ಆಗಲಿಲ್ಲ. ಎಲ್ಲ ತುಂಬ ಖುಷಿಪಟ್ಟರು, ಎಲ್ಲ ಪ್ರತಿಯೊಬ್ಬರು ಖುಷಿಪಟ್ಟರು, ಎಲ್ಲ ಕೇಳಿದ್ರು ಎಲ್ಲಿ ಬರುತ್ತೆ ಹೋಟ್ಲು ಎಲ್ಲ ಕೇಳ್ಕೊಟ್ರು ಸರ್. ಸೊ ಎಷ್ಟು ಜನ ನೀವು ಇಲ್ಲಿಂದ ಹೋಗಿದ್ರಿ ಮತ್ತು ಹೇಗಾಯಿತು ಅಲ್ಲಿ ಅಡುಗೆ ತಯಾರಿ ಎಲ್ಲ ಅಂತ? ಸರ್ ನಾನು ಇಬ್ಬರೇ ಹೋಗಿದ್ದು ಸರ್, ಯಾರು ಹೋಗಿಲ್ಲ. ಈಗ ನಾನು ಮತ್ತು ನಮ್ಮ ಹುಡುಗ ಹೋಗಿದ್ದು ಇಬ್ಬರೇ ಹೋಗಿದ್ದು. ಆಗ ಪ್ರಭು ಶೆಟ್ಟಿ ಇದ್ರೆ ಒಂದು ಜೊತೆ ಸೇರ್ಕೊಂಡು 3 ಜನ ಸೇರ್ ಮಾಡಿದ್ದು ಸರ್. ಸರ್ ಇಲ್ಲ, ಅಲ್ಲಿ ಸೌದೆ ಒಲೆ ಆಪ್ಷನ್ ಇರಲಿಲ್ಲ, ಮಾಮೂಲಿ ಗ್ಯಾಸ್ ಸ್ಟೌವಲ್ಲೇ ಮಾಡಿದ್ವಿ. ಈಸಿಯಾಗಿ ಮಾಡಿದ್ವಿ ಸರ್. ಎಲ್ಲ ಮಸಾಲೆ ಎಲ್ಲ ಇಲ್ಲಿಂದಲೇ ಮಾಡ್ಕೊಂಡ್ವಿ ನಾವು, ಯಾಕಂದ್ರೆ ಅಲ್ಲಿ ಹಿಂಸೆ ಆಗುತ್ತಲ್ಲ. ಬೆಳಗ್ಗೆ ಎಲ್ಲ ಮಸಾಲೆ ಮಾಡಿ ನಾವು ಇಲ್ಲಿ 6 ಗಂಟೆಗೆ ಬಿಟ್ವಿ, ಅಲ್ಲಿ 8-8:30 ರೀಚ್ ಆದ್ವಿ. ಎಲ್ಲ ಪ್ರಿಪೇರ್ ಆಗಿ 12 ಗಂಟೆ ಊಟ ರೆಡಿ ಮಾಡಿದ್ವಿ ಸರ್. ಖಂಡಿತ ಇದೆ ಸರ್, ಸೇಮ್ ಇರ್ತದೆ ಸರ್, ಏನು ಚೇಂಜಸ್ ಇಲ್ಲ ಸರ್. ಸೊ ಮುಂದೆ ಅಲ್ಲಿ ಆದಮೇಲೆ ಈಗ ಅಲ್ಲಿ ಇದ್ದಂಥವ್ರು ಸಾಕಷ್ಟು ಜನ ಇದ್ರು, ಅಂದರೆ ಬಿಗ್ ಬಾಸ್ ಸ್ಪರ್ಧಿಗಳಿದ್ರು, ಅವರು ಸಹ ನಮಗೂ ಮಾಡಿಕೊಡಿ ಅಥವಾ ಬನ್ನಿ ಈ ರೀತಿ ಯಾವ್ದಾದ್ರು ಹೇಳಿದ್ರೆ ಹೇಗೆ? ಸರ್ ಇಲ್ಲ, ನೆಕ್ಸ್ಟ್ ಅನುಬಂಧ ಅವಾರ್ಡಲ್ಲಿ ನಿಮಗೆ ಕ್ಯಾಟ್ರಿಂಗ್ ಕೊಡ್ತೀನಿ ಅಂತ ನಮ್ಮ ಇವರು ರಾಜೇಶ್ ಸರ್ ಅವರು ಹೇಳಿದ್ದಾರೆ. ನೋಡೋದ ಸರ್, ಹಂಗೆ ಒಬ್ಬೊಬ್ಬರು ನಾನ್ ವೆಜ್ ಕ್ಯಾಟ್ರಿಂಗ್ ಕೊಡ್ತೀನಿ ಅಂತ ನೋಡೋದ ಸರ್. ಒಂದೊಂದೊಂದು ಕನೆಕ್ಟ್ ಆಗ್ತಾ ಇರುತ್ತೆ, ನೋಡೋದ ಸರ್. ಹೌದು ಸರ್, ಇವಾಗ ಇನ್ನೊಂದು ಸರ್ ಇಲ್ಲ ಸರ್, ಇನ್ನು 3 ತಿಂಗಳಲ್ಲಿ ಇನ್ನೊಂದು ಹೊಸ ಹಳೆ ಬಿಲ್ಡಿಂಗ್ನ ಹೊಡ್ಸ್ಬಿಟ್ಟು ಹೊಸ್ದಾಗಿ ಕಟ್ತಾ ಇದ್ದೀನಿ. ಫೈನ್ ಡೈನ್ ರೆಸ್ಟೋರೆಂಟ್ ಮಾಡ್ತೀನಿ. ಸೇಮ್ ಪ್ರೈಸಲ್ಲೇ ಮಾಡ್ತೀನಿ ಸರ್. ನಿಮಗೆ ರೈಟ್ ಇದು ಮಾಡಲ್ಲ, ಏನು ಮಾಡಲ್ಲ, ಸೇಮ್ ಪ್ರೈಸಲ್ಲೇ ಇರುತ್ತೆ. ಖಂಡಿತ ಸರ್, ಗಿಲ್ಲಿಯವ್ರು ಸಿಕ್ಕರೆ ಖಂಡಿತ ಕಳಿಸ್ತೀನಿ ಸರ್. ಇದು ರುಚಿ ಮೆಸ್ನ ಮಾಲೀಕರಾದಂತಹ ಸಂತೋಷ್ ಅವರ ಮಾತು. ಅಂದರೆ ಖಂಡಿತವಾಗಿಯೂ ಸಾಕಷ್ಟು ಖುಷಿ ಆಯಿತು. ನೂರಾರು ಹೋಟೆಲ್ಗಳಿದ್ರು ಸಹ ನಮ್ಮ ಮೈಸೂರಿನ ರುಚಿ ಮೆಸ್ಸನ್ನು ಆಯ್ಕೆ ಮಾಡ್ಕೊಂಡಿದ್ರು. ಸಾಕಷ್ಟು ಒಂದು ರೀತಿಯಾದಂತಹ ಭಯ ಸಹ ಇತ್ತು, ಟೆನ್ಷನ್ ಇತ್ತು, ಆದರೆ ಅವೆಲ್ಲವನ್ನು ಮೀರಿ ಅವರಿಗೆ ಊಟ ಕೊಟ್ಟಂತಹ ತೃಪ್ತಿ ನನಗೆ ಇದೆ. ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಎಲ್ಲರೂ ಸಹ ಅಂದರೆ ಬಿಗ್ ಬಾಸ್ ಸ್ಪರ್ಧಿಗಳು ಗಿಲ್ಲಿಯನ್ನು ಒಳಗೊಂಡಂತೆ ನಮ್ಮ ಹೋಟೆಲ್ಗೆ ಬರ್ತೀವಿ ಅಂತಿದ್ದಾರೆ. ಸಾಕಷ್ಟು ಖುಷಿಯಾಗಿದೆ ಅನ್ನೋದು ಮಾತನಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.